ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಎಷ್ಟೊಂದು ಹೋರಾಟಗಳು ನಡೆದಿವೆ ಅಲ್ವಾ? ಆದರೆ ಕೆಲವು ಹೋರಾಟಗಳು ಮಾತ್ರ ಮಹಾಗದ್ದಲ ಅಂತಾನೆ ಹೆಸರುವಾಸಿಯಾಗಿವೆ. ಯಾಕಿರ್ಬೋದು? ಬನ್ನಿ ಅದರ ಹಿಂದಿನ ಕಥೆಯನ್ನ ನೋಡೋಣ. ಉಲ್ ಗುಲಾನ್ ಈ ಒಂದೇ ಒಂದು ಪದ, ಇದರ ಅರ್ಥ ಮಹಾಗದ್ದಲ. ಇದು ಸುಮ್ಮನೆ ಒಂದು ದಂಗೆ ಆಗಿರಲಿಲ್ಲ, ಬದಲಿಗೆ ಆದಿವಾಸಿಗಳ ನಾಡಿನಲ್ಲಿದ್ದ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿಬಿಟ್ಟ ಒಂದು ದೊಡ್ಡ ಚಳುವಳಿ. ಹಾಗಾದ್ರೆ ಏನಿದು ಮಹಾಗದ್ದಲ? ಇದಕ್ಕೆ ಕಾರಣವಾದಾರು ಏನು, ಹಾಗೂ ಇದನ್ನು ಮುನ್ನಡೆಸಿದ ಆ ಧೀರ ವ್ಯಕ್ತಿ ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಮುಂಡಾ ಸಮುದಾಯದ ಪ್ರಪಂಚದೊಳಗೆ ಹೋಗ್ಬೇಕು. ಬ್ರಿಟಿಷರು ಬರೋಕ್ಕೂ ಮುಂಚೆ ಅವರ ಜೀವನ ಹೇಗಿತ್ತು ಅಂತ ನೋಡೋಣ. ಈ ದಂಗೆಗೆ ಮುಖ್ಯ ಕಾರಣವಾಗಿದ್ದು ಮುಂಡಾ ಸಮುದಾಯದ ಜೀವನ ಪದ್ಧತಿಯನ್ನೇ ವ್ಯವಸ್ಥಿತವಾಗಿ ನಾಶ ಮಾಡ್ತಿದ್ದ ಶೋಷಣೆ. ನೋಡಿ, ಶತಮಾನಗಳಿಂದ ಕುಂಟ್ಕತ್ತಿ ಎನ್ನೋ ಒಂದು ವ್ಯವಸ್ಥೆ ಇತ್ತು. ಇದು ಮುಂಡಾ ಸಮಾಜದ ಆತ್ಮದ ಹಾಗೆ. ಅಂದ್ರೆ ಭೂಮಿ ಯಾರೋ ಒಬ್ಬರ ಸೊತ್ತಾಗಿರ್ಲಿಲ್ಲ, ಅದು ಇಡೀ ಸಮುದಾಯಕ್ಕೆ, ಇಡೀ ಕುಲಕ್ಕೆ ಸೇರಿತ್ತು. ಇದು ಕೇವಲ ಭೂಮಿಯ ಮಾಲೀಕತ್ವ ಅಷ್ಟೇ ಅಲ್ಲ, ಅದವರ ಸಂಸ್ಕೃತಿ, ಅವರ ಗುರುತು ಎಲ್ಲದಕ್ಕೂ ಆಧಾರವಾಗಿತ್ತು. ಆದರೆ ಬ್ರಿಟಿಷರು ಬಂದ್ಮೇಲೆ ಎಲ್ಲವೂ ತಲೆಕೆಳಗಾಯಿತು. ಅವರ ಹೊಸ ಕಾನೂನುಗಳು, ಭೂಕಂದಾಯ ನೀತಿಗಳು, ಹೊರಗಿನಿಂದ ಜಮೀನ್ದಾರರನ್ನ, ಸಾಲ ಕೊಡುವವರನ್ನ ಕರೆತಂದುವು. ಈ ಹೊಸಬರು ಏನ್ ಮಾಡಿದ್ರು ಅಂದ್ರೆ ಕುಂಟ್ಕತ್ತಿ ವ್ಯವಸ್ಥೆಯನ್ನೇ ಮುರಿದು ಹಾಕಿದ್ರು. ಅಷ್ಟೇ ಅಲ್ಲ, ಬೆಗಾರ್ ಅಂತ ಒಂದು ಸಿಸ್ಟಮ್ ತಂದ್ರು. ಅಂದ್ರೆ ಮುಂಡಾ ಜನರನ್ನು ಅವರದೇ ಭೂಮಿಯಲ್ಲಿ ಸಂಬಳ ಇಲ್ಲದೆ ಜೀತದಾಳುಗಳ ಥರ ದುಡಿಸ್ಕೊಳ್ಳೋದು. ಹೀಗೆ ಮುಂಡಾ ಜನರ ಪರಿಸ್ಥಿತಿ ತುಂಬಾನೇ ಹದಗೆಟ್ತು. ಅವರ ಸಾಂಪ್ರದಾಯಿಕ ಕುಂಟ್ಕತ್ತಿ ಭೂಮಿಗಳನ್ನ ಕಿತ್ಕೊಳ್ಳಲಾಯಿತು. ತಲೆ ಎತ್ತೋಕ್ಕಾಗ್ದಷ್ಟು ತೆರಿಗೆಗಳನ್ನ ಹಾಕಿದ್ರು. ಬೆಗಾರ್ ಅಂತ ಬಲವಂತವಾಗಿ ದುಡಿಸ್ಕೊಂಡ್ರು. ಇದಲ್ಲದೆ ಪೊಲೀಸ್ ಅಧಿಕಾರಿಗಳಂತೂ ಇನ್ನಿಲ್ಲದ ಶೋಷಣೆ ಮಾಡಿದ್ರು. ಕೊನೆಗೆ ಅವರ ಸಂಸ್ಕೃತಿಗೂ ಮಿಷನರಿಗಳಿಂದ ಅಪಾಯ ಬಂತು. ಒಟ್ಟಿನಲ್ಲಿ ಎಲ್ಲಾ ಕಡೆಯಿಂದಲೂ ಅವರ ಮೇಲೆ ದಾಳಿ ನಡೀತಿತ್ತು. ಇಂತಹ ಒಂದು ಹತಾಶೆಯ, ಕತ್ತಲೆಯ ಪರಿಸ್ಥಿತಿಯಲ್ಲೇ ಒಬ್ಬ ಯುವ ನಾಯಕ ಬೆಳಕಿನ ಹಾಗೆ ಉದಯಿಸಿದ. ತನ್ನ ಜನರನ್ನು ಒಗ್ಗೂಡಿಸಿ ಅವರಿಗೆಲ್ಲ ಭರವಸೆ ಕೊಡೋಕ್ ಬಂದವನೇ ಬಿರ್ಸಾ ಮುಂಡಾ. ಕೇಳಿ, 1875ರಲ್ಲಿ ಹುಟ್ಟಿದ ಬಿರ್ಸಾ ಮುಂಡಾ ಕೇವಲ ಒಬ್ಬ ರಾಜಕೀಯ ನಾಯಕ ಆಗಿರಲಿಲ್ಲ, ಅವರು ಅದಕ್ಕೂ ಮೀರಿದವರು. ತಮ್ಮ ಜನರಿಗೆ ಅವರು ಒಬ್ಬ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಗುರು ಕೂಡ ಆಗಿದ್ರು. ತಮ್ಮ ಜನರ ಕಷ್ಟ, ನೋವನ್ನು ನೋಡಿ ಅವರು ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನಷ್ಟೇ ಬಯಸಲಿಲ್ಲ, ಬದಲಿಗೆ ಒಂದು ಸಂಪೂರ್ಣ ಸಾಮಾಜಿಕ ಬದಲಾವಣೆಯ ಕನಸು ಕಂಡಿದ್ರು. ಆಗ ಅವರು ಒಂದು ಘೋಷಣೆಯನ್ನು ಕೊಡ್ತಾರೆ, ಅಬುವಾ ದಿಶುಂ ಅಬುವಾ ರಾಜ್, ಅಂದ್ರೆ ನಮ್ಮ ದೇಶ ನಮ್ಮ ಆಳ್ವಿಕೆ. ಎಂಥ ಸರಳ, ಆದರೆ ಎಷ್ಟು ಶಕ್ತಿಶಾಲಿ ಮಾತಲ್ವಾ? ಇದೇ ಘೋಷಣೆ ದಂಗೆಯ ಕಿಡಿಯನ್ನು ಹೊತ್ತಿಸಿತು. ಹೌದು, ಆ ಒಂದು ಘೋಷಣೆಯಿಂದ ಸ್ಫೂರ್ತಿ ಪಡೆದು ಮುಂಡಾ ಜನರು ದಬ್ಬಾಳಿಕೆ ವಿರುದ್ಧ ಸಿಡಿದು ನಿಂತರು. ಸಶಸ್ತ್ರ ಹೋರಾಟ ಶುರು ಮಾಡಿದರು. ಹೀಗೆ ಉಲ್ ಗುಲಾನ್ ಅಂದ್ರೆ ಆ ಮಹಾಗದ್ದಲ ಆರಂಭವಾಯಿತು. 1899ರಲ್ಲಿ ಈ ಉಲ್ಗುಲಾನ್ ಶುರುವಾಗುತ್ತೆ. ಬಿಲ್ಲು ಬಾಣ ಹಿಡಿದ ಮುಂಡಾ ಯೋಧರು ಪೊಲೀಸ್ ಠಾಣೆಗಳ ಮೇಲೆ, ಜಮೀನ್ದಾರರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಆದರೆ ಬ್ರಿಟಿಷರ ಬೃಹತ್ ಸೇನೆಯ ಮುಂದೆ ಅವರ ಹೋರಾಟ ಹೆಚ್ಚು ಕಾಲ ನಿಲ್ಲೋದು ಕಷ್ಟವಾಗಿತ್ತು. 1900ರ ಆರಂಭದಲ್ಲೇ ಬ್ರಿಟಿಷರು ಈ ದಂಗೆಯನ್ನ ಹತ್ತಿಕ್ಕೋಕೆ ಶುರು ಮಾಡಿದ್ರು. ದುರದೃಷ್ಟವಶಾತ್ ಅದೇ ವರ್ಷ ಫೆಬ್ರವರಿಯಲ್ಲಿ ಬ್ರಿಟಿಷ್ ಪಡೆಗಳು ಬಿರ್ಸಾ ಮುಂಡಾರನ್ನ ಸೆರೆ ಹಿಡಿದವು. ಕೊನೆಗೆ ಜೂನ್ 9, 1900, ಕೇವಲ 25ನೇ ವಯಸ್ಸಿನಲ್ಲಿ ಬಿರ್ಸಾ ಮುಂಡಾ ಜೈಲಿನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ತಾರೆ. ಹೀಗೆ ದಂಗೆಯನ್ನ ಸೈನ್ಯದ ಬಲದಿಂದ ಹತ್ತಿಕ್ಕಲಾಯಿತು. ಆದರೆ ಬಿರ್ಸಾ ಮುಂಡಾ ಮತ್ತು ಅವರ ಜೊತೆಗಾರರ ತ್ಯಾಗ ವ್ಯರ್ಥವಾಯ್ತಾ? ಖಂಡಿತ ಇಲ್ಲ. ಅವರ ಹೋರಾಟ ಇತಿಹಾಸದ ಪುಟಗಳಲ್ಲಿ ಒಂದು ಅಳಿಸಲಾಗದ ಪರಂಪರೆಯನ್ನ ಬಿಟ್ಟುಹೋಯಿತು. ನೋಡಿ, ದಂಗೆ ಮುಗಿದು 8 ವರ್ಷಗಳ ನಂತರ, ಅಂದ್ರೆ 1908ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ಲೇಬೇಕಾದ ಪರಿಸ್ಥಿತಿ ಬಂತು. ಅದೇ ಛೋಟಾ ನಾಗ್ಪುರ ಗೇಣಿದಾರಿಕೆ ಕಾಯ್ದೆ. ಇದೊಂದು ಐತಿಹಾಸಿಕ ಕಾನೂನು. ಯಾಕಂದ್ರೆ ಇದು ಆದಿವಾಸಿಗಳ ಭೂಮಿಯನ್ನ ಹೊರಗಿನವರು ಸುಲಭವಾಗಿ ಕಸಿದುಕೊಳ್ಳದಂತೆ ರಕ್ಷಣೆ ನೀಡಿತು. ಇದು ನೇರವಾಗಿ ಉಲ್ಗುಲಾನ್ ಹೋರಾಟದ ಫಲವಾಗಿತ್ತು. ಮುಂಡಾ ಜನರು ಯಾವ ಹಕ್ಕಿಗಾಗಿ ಹೋರಾಡಿ ಪ್ರಾಣ ಕೊಟ್ಟರೋ ಆ ಹಕ್ಕಿಗೆ ಒಂದು ಕಾನೂನಿನ ಭದ್ರತೆ ಸಿಕ್ಕ ಹಾಗಾಯಿತು. ಹಾಗಾದ್ರೆ ಈ ಇಡೀ ಕಥೆಯನ್ನ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಛೋಟಾ ನಾಗ್ಪುರದಲ್ಲಿ ಭೂಮಿ ಕಳೆದುಕೊಂಡು ಶೋಷಣೆಗೆ ಒಳಗಾದ ಆದಿವಾಸಿಗಳು ಬಿರ್ಸಾ ಮುಂಡಾ ಅನ್ನೋ ನಾಯಕನ ನೇತೃತ್ವದಲ್ಲಿ 1899, 1900ರಲ್ಲಿ ಹೋರಾಟ ಮಾಡ್ತಾರೆ. ಆ ಹೋರಾಟದ ಪರಿಣಾಮವಾಗಿ 1908ರಲ್ಲಿ ಛೋಟಾ ನಾಗ್ಪುರ ಗೇಣಿದಾರಿಕೆ ಕಾಯ್ದೆ ಜಾರಿಗೆ ಬಂದು ಅವರ ಭೂಮಿಗೆ ಒಂದು ರೀತಿಯ ರಕ್ಷಣೆ ಸಿಗುತ್ತೆ. ನೋಡಿ, ಒಂದು ಹೋರಾಟ ಹೇಗೆ ಒಂದು ಸ್ಪಷ್ಟವಾದ ಬದಲಾವಣೆಗೆ ಕಾರಣವಾಯಿತು ಅಂತ. ಇವತ್ತಿಗೂ ಕೂಡ ಬಿರ್ಸಾ ಮುಂಡಾರನ್ನ ಕೇವಲ ಒಬ್ಬ ನಾಯಕರಾಗಿ ನೋಡೋದಿಲ್ಲ,
ಅವರನ್ನ ಭಗವಾನ್ ಬಿರ್ಸಾ ಅಂತ ಪೂಜಿಸಲಾಗುತ್ತೆ. ಅನ್ಯಾಯದ ವಿರುದ್ಧ ಪ್ರತಿರೋಧದ, ಆದಿವಾಸಿ ಹಕ್ಕುಗಳ ಹೋರಾಟದ ಒಂದು ಶಾಶ್ವತ ಸಂಕೇತವಾಗಿ ಅವರು ಇಂದಿಗೂ ಜೀವಂತವಾಗಿದ್ದಾರೆ. ಸೊ 1 ಶತಮಾನಕ್ಕೂ ಹಿಂದೆ ತಮ್ಮ ಭೂಮಿಗಾಗಿ, ತಮ್ಮ ಘನತೆಗಾಗಿ ನಡೆದ ಈ ಹೋರಾಟ ಇವತ್ತಿನ ಕಾಲದಲ್ಲಿ ನ್ಯಾಯಕ್ಕಾಗಿ ನಡೆಯೋ ಚಳುವಳಿಗಳಿಗೆ ಹೇಗೆ ಸ್ಫೂರ್ತಿಯನ್ನ ಕೊಡ್ತಾ ಇದೆ ಅನ್ನೋದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.